ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ. ಎನಿವೆ ಫ್ರೆಂಡ್ಸ್, ಇವತ್ತು ಡೈರೆಕ್ಟ್ ವಿಷಯಕ್ಕೆ ಬರೋಣ. ನನಗೆ ತುಂಬ ಏನಪ್ಪ ಅಂತ ಹೇಳಿದ್ರೆ 2 ಡೇಸಿಂದ ಕಂಟಿನ್ಯೂ ಒಂದು ಮೆಸೇಜ್, ನೀವೆಲ್ಲ ನೋಡಿರ್ತೀರ ನನಗೆ ಏನೆಲ್ಲ ಮೆಸೇಜ್ ಬರ್ತಾ ಇದೆ, ನೆಗೆಟಿವ್ ಆಗಿ ಏನೆಲ್ಲ ಬರ್ತಾ ಇದೆ ಮತ್ತು ಪಾಸಿಟಿವ್ ಆಗಿ ಏನೆಲ್ಲ ಬರ್ತಾ ಇದೆ. ನೀವೆಲ್ಲ ಆ್ಯಕ್ಚುಲಿ ನೋಡಿರ್ತೀರ, ಗೊತ್ತಿರುತ್ತೆ, ಥಿಂಕು ಮಾಡ್ತಾ ಇರ್ತೀರ. ಕೆಲವೊಬ್ಬರು ನೆಗೆಟಿವ್ ಕಾಮೆಂಟ್ಗೆ ನಾನು ಫಸ್ಟ್ನೇದಾಗಿ ಆನ್ಸರ್ ಮಾಡ್ತೇನೆ. ಒಬ್ಬ ಮಹಾನುಭಾವ ಡೇ 1 ನನಗೆ ಕಮೆಂಟ್ ಮಾಡ್ತಾ ಇರೋದು, ಫ್ರೆಂಡ್ಸ್, ಏಯ್ ಡಗಾರ್, ನೀನದು ನೀನಿದು ನಿನಗೇಕೆ ಬೇಕು ಇದೆಲ್ಲ? ಮನೇಲಿ ಕೂತ್ಕೊಬಿಟ್ಟು ಪಾತ್ರೆ ಉಜ್ಕೊಂಡು ಆರಾಮಾಗಿ ಗಂಡ ಮನೆ ಮಕ್ಕಳು ಅಂತ ನೋಡ್ಕೊಂಡಿರಬಾರ್ದಾ? ನೀನೇಕೆ ಇದಕ್ಕೆ ಬರ್ತೀಯಾ? ನಿನಗೇನು ಯೋಗ್ಯತೆ ಇದೆ? ನನ್ನ ಯೋಗ್ಯತೆ ಏನು? ನನಗೇನು ಯೋಗ್ಯತೆ ಇದೆ? ನಾನು ಹೇಗಿರಬೇಕು, ನಾನು ಹೇಗಿರಬಾರ್ದು, ನಾನು ಯಾವ ವಿಷಯದಲ್ಲಿ ನಾನು ಮೂಗು ತೂರಿಸ್ಬೇಕು, ನಾನು ಮೂಗು ತೂರಿಸ್ಬಾರ್ದು, ಅದೆಲ್ಲ ನನ್ನ ಓನ್ ಡಿಸಿಷನ್ ಆಗಿರುತ್ತೆ. ಆಯಿತಾ? ನನ್ನ ಕಣ್ಣು ಮುಂದೆ ಏನು ನಡೀತಾ ಇದೆ, ಆಯಿತಾ? ಸತ್ಯ ನಡೀತಿದೆ, ನಾನು ಸತ್ಯಕ್ಕೆ ಸಪೋರ್ಟ್ ಮಾಡ್ತೀನಿ. ಅನ್ಯಾಯ ನಡೀತಾ ಇದೆ, ಆಯಿತಾ? ನಾನು ಅನ್ಯಾಯಕ್ಕೆ ಸಪೋರ್ಟ್ ಮಾಡೋಳಲ್ಲ, ನಾನು ತಿರುಗಿ ಬೀಳ್ತೀನಿ. ಆ ಥರ ನನ್ನ ಕ್ಯಾರೆಕ್ಟ್ರು. ನನಗೆ ಮುಸ್ರೆ ಉಜ್ಜೋಕ್ಕೂ ಗೊತ್ತಿದೆ, ಗಂಡ ಮನೆ ಮಕ್ಕಳು ಸಂಸಾರ ಹೇಗೆ ನೋಡ್ಕೋಬೇಕನ್ನೋದು ಗೊತ್ತಿದೆ, ಆಯಿತಾ? ಆಮೇಲೆ ಏ ಡಗಾರ್, ಏನಪ್ಪ ತಂದೆ, ನಾನು ನಿನಗೆ ಎಷ್ಟು ಟೈಮಿಂದ ಗೊತ್ತಿದೆ? ನನ್ನನ್ನು ಯಾಕೆ ಹಾಗೆ ಕನ್ಸಿಡರ್ ಮಾಡ್ತೀಯಾ? ಸೊ ನೀನು ಡಗಾರ್ ಹೊಟ್ಟೆಲಿ ಹುಟ್ಟಿದ್ದ? ಇಲ್ಲಾಂದರೆ ನಿನಗೆ ಈ ಥರ ಭಾಷೆಗಳೆಲ್ಲ ಬರಲ್ಲ. ನಾನು ಮಾಡಿರೋ ತಪ್ಪೇನು? ನಾನು ಸೌಜನ್ಯ ಪರ ಹೋರಾಟಕ್ಕೆ ನಿಂತಿದ್ದು ದೊಡ್ಡ ತಪ್ಪ? ಹಾಗಾದರೆ ಸೌಜನ್ಯ ಪರವಾಗಿ ನಿಂತವ್ರಿಗೆಲ್ಲ ನಿನ್ನ ಪ್ರಕಾರ ಇದೇ ಆನ್ಸರ? ಯಾಕಾಗಿ ನಿನಗ್ಯಾಕೆ ಈ ಥರ ಮಾತುಗಳು ಬರ್ತಾ ಇದೆ? ನನಗೂ ನಿನಗೂ ಏನು ಸಂಬಂಧ? ನಾನೇನಾದರೂ ನಿನ್ನ ಋಣದಲ್ಲಿದ್ದೀನ? ನಿನ್ನ ಅಪ್ಪನ ಆಸ್ತಿಯಲ್ಲಿ ಪಾಲು ಕೇಳ್ತಾ ಇದ್ದೀನ? ಇಲ್ಲ ನಿನ್ನ ಫ್ಯಾಮಿಲಿಗೆ ಏನಾದರೂ ತೊಂದರೆ ಕೊಡ್ತಾ ಇದ್ದೀನ? ಮನೆ ಮಗಳು ಸೌಜನ್ಯ ಅತ್ಯಂತ ನಿಕೃಷ್ಟವಾಗಿ ದಾರುಣ ಹತ್ಯೆ ಮಾಡಿರೋದು ನಮ್ಮನೆ ಮಗಳು ಇಡೀ ಪ್ರಪಂಚನೇ ಕೇಳ್ತಾ ಇದೆ. ಆ ಥರ ನಾನು ಕೇಳ್ತಾ ಇದ್ದೀನಿ. ನಿನಗೇನು ಅದು ಪ್ರಾಬ್ಲಮ್ಮು? ಯಾಕೆ ನಿನ್ನ ಮನೇಲಾದರೆ ಮಾತ್ರ ಹೆಣ್ಣು ಮಕ್ಕಳ? ಬೇರೆ ಮನೆ ಮಕ್ಕಳು ನಮ್ಮನೆ ಮಕ್ಕಳಲ್ವಾ? ನಿನಗೆ ನಾನು ತುಂಬ ಸಲ ಉಗಿದಿದ್ದೀನಿ, ಆನ್ಸರ್ ಕೊಟ್ಟಿದ್ದೇನೆ, ಎಲ್ಲ ಮಾಡಿದ್ರು. ನೀನು ಪದೇ ಪದೇ ನನ್ನ ಹತ್ರ ಹೀಗೆ ಸುಮ್ಮನೆ ಮೆಸೇಜ್ ಮಾಡ್ಕೊಂಡು ಬರ್ತೀಯ ಅಂದರೆ ವಾಟ್ ಯು ಮೀನ್? ಡಗಾರ್ ಅಂದರೆ ಏನು? ನಾನು ಕುಗ್ಗೋಗ್ತೀನಿ, ನಾನು ಸುಮ್ಮನೆ ಕೋರ್ತೇನೆ ಅಂತ ನಿನ್ನ ಅಭಿಪ್ರಾಯನ? ಖಂಡಿತ ಇಲ್ಲ. ನೀನೊಂದು ನನ್ನ ಕಾಲಲ್ಲಿ ನಾನು ನಡ್ಕೊಂಡು ಹೋಗುವಾಗ ನಾನು ಹೀಗೆ ಕಾಲಲ್ಲಿ ತುಣಿದಿದ್ದು ನೋಡದೆ ತುಣಿದ ಒಂದು ಏನೋ ಗಲೀಜ್ ಅನ್ಕೊತೀನಿ. ಮನೆಗೆ ಬರ್ತೀನಿ, ಡೆಟಾಲ್ ಹಾಕಿ ಸೋಪ್ ಹಾಕಿ ಸೂಪರಾಗಿ ವಾಶ್ ಮಾಡ್ಕೊತೇನೆ, ಅಲ್ಲಿ ತೊಳೆದೋಯ್ತು, ಅಷ್ಟೇ ನಿನ್ನ ಯೋಗ್ಯತೆ. ಓಕೆ? ಮತ್ತೆ ಇದು ನನ್ನ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಫ್ರೆಂಡ್ಸ್. ಮತ್ತು ಇನ್ನೊಂದು, ನನಗೆ ಕೆಲವರು ಕಮೆಂಟ್ ಮಾಡ್ತಾರೆ, ಮೇಡಮ್ ನೀವು ಇಷ್ಟು ಟೈಮ್ ಎಲ್ಲಿದ್ರಿ, ಏನು ಮಾಡ್ತಾ ಇದ್ರಿ, ನೀವು ಯಾರು? ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಈ ಥರ ವಿಷಯಕ್ಕೆ ಬಂದಿದ್ದಾರೆ, ಆದರೆ ನೀವಿಷ್ಟು ರ್ಯಾಶ್ ಆಗಿ ಮಾತಾಡ್ತೀರಾ, ನಗೋ ಅಂಥ ವಿಷಯದಲ್ಲಿ ನಗುಮುಖದಿಂದ ನೀವು ಮಾತಾಡ್ತೀರಾ. ತುಂಬ ಖುಷಿ ಆಗುತ್ತೆ. ನೀವು ನಗ್ತಾನೆ ಎಲ್ಲಿ ಹೇಗೆ ಏಟ್ ಕೊಡಬೇಕು, ಎಲ್ಲಿ ಹೇಗೆ ಆನ್ಸರ್ ಮಾಡಬೇಕು ಹಾಗೆಲ್ಲ ಮಾತಾಡ್ತೀರಾ. ನಮಗೆ ಖುಷಿ ಇದೆ ಮೇಡಮ್ ಅಂತ ಕೆಲವ್ರ ಪ್ರಶ್ನೆ. ಥ್ಯಾಂಕ್ ಯು ಎಲ್ಲ ನನ್ನ ಸಪೋರ್ಟರ್ಸ್, ಎಲ್ಲ ಸೌಜನ್ಯ ಹೋರಾಟಗಾರರು. ಇಂಥ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ತಾ ಇರೋ ನಿಮಗೆಲ್ಲ ನಾನು ಮೊದಲನೇದಾಗಿ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಇದಕ್ಕೆ ನನ್ನ ಆನ್ಸರ್. ನಾನು ಕೂಡ ನಿಮ್ಮೆಲ್ಲರಾಗೆ ನಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯವಾದ ಒಬ್ಬಳು ವ್ಯಕ್ತಿ, ಒಬ್ಬಳು ಮಹಿಳೆ, ಆಯಿತಾ? ನಾನು ಒಂದು ಧ್ಯೇಯನ ಪಾಲಿಸ್ಕೊ ಬಂದಿರೋದೇನಪ್ಪ ಅಂತ ಹೇಳಿದ್ರೆ, ನಾನೇ ಕಲ್ತ್ಕೊಂಡಿರೋದು, ನಾನೇ ಅಂದ್ಕೊಂಡಿರೋದು, ನನ್ನ ಸಾಮಾನ್ಯ ಜ್ಞಾನದಲ್ಲಿ ನಾನು ಅಂದ್ಕೊಂಡಿರೋದೇನೆಂದರೆ ಫ್ರೆಂಡ್ಸ್,
ಒಂದು ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಕೆಲವೊಂದು ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿ ಏನಪ್ಪ ಅಂದರೆ, ಒಂದು ಋಷಿ ಋಣ ಅಂತೆ, ಇನ್ನೊಂದು ದೈವ ಋಣ ಅಂತೆ, ಇನ್ನೊಂದು ಪಿತೃ ಋಣ ಅಂತೆ. 3 ಋಣಗಳಲ್ಲಿ ನಾವು ತೀರಿಸ್ಬೇಕಂತೆ. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ನಮ್ಮ ರಾಷ್ಟ್ರ ಋಣ. ನಾವು ವಾಸ ಮಾಡ್ತಾ ಇರೋವಂಥ ಈ ದೇಶ, ಈ ಭಾರತ ದೇಶ, ಯಾವುದೇ ದೇಶ ಆಗಲಿ, ಅವರ ರಾಷ್ಟ್ರ ಋಣನ ತೀರಿಸ್ಬೇಕಂತೆ. ನಾವಂತೂ ಓದ್ಕೊಂಡು ಮಾಡಿಕೊಂಡು ಆರ್ಮಿಗೆ ಹೋಗಿ ನಮಗೆ ರಾಷ್ಟ್ರ ಋಣ ತೀರಿಸೋ ಯೋಗ್ಯತೆ ಇಲ್ಲ. ಇನ್ನು ನೀವು ಹೇಳೋ ಹಾಗೆ ನೀನೇನಪ್ಪ ಋಷಿ ಋಣ ಏನು ಮಾಡಿದೆ? ಈಗ ಮಾತಾಡ್ತಾ ಇದ್ದೀನಲ್ಲ, ಇದೇ ಋಷಿ ಋಣ. ನನಗೆ ಗುರುಗಳು ಒಂದು ವಿದ್ಯೆ ಅಂತ ಕೊಟ್ಟಿದ್ದಾರೆ. LKG ಇಂದ ಹಿಡಿದು, ನಾವೆಲ್ಲ LKG ಅಲ್ಲ, ನಾವೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟು, ಆಯಿತಾ? BCom ವರೆಗೂ ಆ ಗುರುಗಳು ನನಗೆ ಹೇಳಿಕೊಟ್ಟಂಥ ವಿದ್ಯೆ ಸರಿ ಯಾವುದು, ತಪ್ಪ್ಯಾವುದು, ಇದು ಸರಿನಾ, ಇದು ತಪ್ಪ, ಹೀಗೆ ಹೋಗಬೇಕು, ಹಾಗೆ ಹೋಗಬೇಕು, ಅದು ನಾನು ಋಷಿ ಋಣನ ನಾನು ಈ ಮೂಲಕ ನಾನು ತೀರ್ಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ಅದರಲ್ಲೂ ಕೆಲವೊಂದು ನಾನು ಕಲ್ತಿದ್ದನ್ನು ನನ್ನ ಮಗಳಿಗೆ ನಾನು ದಾರೆ ಎರೆದು ಕೊಡ್ತಿದ್ದೀನಿ. ನನ್ನ ಹತ್ರ ಅದು ಹಾಗಲ್ಲ ಮೇಡಮ್, ಹೀಗೆ, ಇದು ಹೇಗೆ, ಅದು ಹೇಗೆ ಅಂತ ಕೇಳೋಕೆ ಬಂದವ್ರಿಗೆ ನನ್ನ ಸಾಮಾನ್ಯ ಜ್ಞಾನನ ನನಗೆ ಎಷ್ಟು ಶಕ್ತಿ ಇದೆ ಅಷ್ಟು ನಾನು ಹೇಳಿಕೊಡ್ತಾ ಇದ್ದೀನಿ. ತಗೊಳ್ಳೋದು ಬಿಡೋದು ಅವ್ರಿಗೆ ಸೇರಿದ್ದು. ಇದು ನನ್ನ ಋಷಿ ಋಣನ ನಾನು ಕಳ್ಕೊತೇನೆ. ಇನ್ನು ಪಿತೃ ಋಣ, ನನ್ನ ಪ್ರಕಾರ, ನಾನು ದೊಡ್ಡ ವಿದ್ವಾಂಸರಲ್ಲ ಏನಲ್ಲ, ಪಿತೃ ಋಣ, ನನ್ನ ಅಪ್ಪ ಅಮ್ಮ ನನಗೆ ಜನ್ಮ ಕೊಟ್ಟರು, ನನಗೊಂದು ವಿದ್ಯೆ ಕೊಟ್ಟರು, ನಾನು ಅವರ ತೋರಿಸಿದ ಹುಡುಗನ ನಾನು ಮದುವೆ ಆದೆ, ನಾನು ಚಕಾರ ಇತ್ತಿಲ್ಲ, ನಾನು ನ್ಯಾಯವಾಗಿ ಸಂಸಾರ ಮಾಡ್ಕೊಂಡೋದೆ, ಅದರ ಪ್ರತಿಫಲವಾಗಿ ನನಗೊಬ್ಬಳು ಮಗಳಿದ್ದಾಳೆ. ಈಗಲೂ ನಾನು ಆ ಲೆವೆಲಲ್ಲಿಲ್ಲ ಅಂದರೂ ನನ್ನ ಅಪ್ಪ ಅಮ್ಮನಿಗೆ ನಾನು ಏನು ಕೊಡಬೇಕು, ಯಾವ ಗೌರವ ಕೊಡಬೇಕು, ಏನು ಪ್ರೀತಿ ಕೊಡಬೇಕು, ಹೇಗೆ ನೋಡ್ಕೋಬೇಕು, ಅಷ್ಟನ್ನು ನಾನು ಮಾಡ್ತಾ ಇದ್ದೀನಿ. ಅವ್ರಿಗೆ ಅದರಲ್ಲಿ ತೃಪ್ತಿ ಇದೆ. ನನ್ನ ಕೈಯಲ್ಲಾಗಿದ್ದು ನಾನು ಮಾಡಿ ನನ್ನ ಪಿತೃ ಮತ್ತು ಮಾತಾ ಇವರ ಋಣನ ನಾನು ಕಳ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಮುಂದೆನೂ ಮಾಡ್ತೀನಿ. ಇನ್ನು ದೈವ ಋಣನ ಹೇಗೆ ಕಳ್ಕೊಳ್ಳೋದು? ನಡೀತಾ ಇದೆಯಲ್ಲ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆದಂಥ ಈ ಘಟನೆ. ನೀವು ಹೇಳ್ತೀರಾ ಕೆಲವರು, ನೀವು ದೇವಸ್ಥಾನದ ವಿಷಯಕ್ಕೆ ಬರಬೇಡಿ, ನೀವು ದೇವರ ವಿಷಯಕ್ಕೆ ಬರಬೇಡಿ. ನಾನು ದೇವಸ್ಥಾನದ ವಿಷಯಕ್ಕೂ ಬರ್ತಾ ಇಲ್ಲ, ದೇವರ ವಿಷಯಕ್ಕೂ ಬರ್ತಾ ಇಲ್ಲ. ಅಂಥ ಪುಣ್ಯಕ್ಷೇತ್ರದಲ್ಲಿ ನಡೆದಂಥ ಈ ದುರ್ಘಟನೆ ಬಗ್ಗೆ ನಾನು ಧ್ವನಿ ಎತ್ತಿ ಕೂಗ್ತಾ ಇದ್ದೀನಿ, ಧ್ವನಿ ಎತ್ತಿ ಮಾತಾಡ್ತಾ ಇದ್ದೀನಿ. ನನಗೆಷ್ಟು ಸಾಧ್ಯ ಅಷ್ಟನ್ನ ನನ್ನ ಶಕ್ತಿ ಮೀರಿ ನನ್ನ ಫಾಲೋವರ್ಸ್ಗಿರ್ಬೋದು, ನನ್ನ ವ್ಯೂವರ್ಸ್ಗಿರ್ಬೋದು, ನನ್ನ ಫ್ರೆಂಡ್ಸ್ಗಳಿಗಿರ್ಬೋದು, ನನ್ನ ಫ್ಯಾಮಿಲಿಯವರಿಗಿರ್ಬೋದು, ಎಲ್ಲರನ್ನೂ ನಾನು ಈ ವಿಷಯದಲ್ಲಿ ನೀವು ಪಾಲ್ಗೊಳ್ಳಿ, ಹೀಗಿರಿ, ಧ್ವನಿ ಎತ್ತಿ, ನಾವು ಸಿಡಿದು ನಿಲ್ಲಬೇಕು. ಇಂಥ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅನ್ಯಾಯಗಳಾಗಿದೆ, ಇದು ಆಗಬಾರ್ದು ಅಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೋರಾಟ ಅನ್ನೋಕ್ಕಿಂತ ಏನಂತ ಹೇಳೋದು, ಧ್ವನಿ ಎತ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಅದು ನೋಡೋರಿಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ ಧರ್ಮ ಇಲ್ಲ, ಯಾವ ಜಾತಿ ಇಲ್ಲ, ಯಾವ ಒಂದು ಇದು ಇಲ್ಲದೆ ನಾನು ಮಾಡ್ತಾ ಇದ್ದೀನಿ. ಯಾವ ನನಗೆ ಪ್ರತಿಫಲಾಪೇಕ್ಷೆ ಕೂಡ ಇಲ್ಲ, ನನಗೇನು ಬೇಡ, ಯಾವುದು ಬೇಡ. ಇಂಥ ಕ್ಷೇತ್ರದಲ್ಲಿ ಹೀಗಾಗಿದೆ, ಇದಕ್ಕೆ ಏನು ಮಾಡಬೇಕು, ಹೇಗಿರಬೇಕು, ಏನು ಮಾಡಿದ್ರೆ ಸರಿ, ಏನು ಮಾಡಬಾರ್ದು, ಯಾವ ಥರ ಇದನ್ನು ಹೊರಗೆ ತರಬೇಕು, ನಾನು ಕೂಡ ಎಲ್ಲರಾಗೆ ಎಲ್ಲ ತಿಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏನು ಗೊತ್ತಿರೋರ ಹತ್ರ ಕೇಳ್ಕೊತಾ ಇದ್ದೀನಿ. ಆ ದಿನ ಅಲ್ಲಿ ಏನು ನಡೀತು, ಏನಾಯಿತು, ಹೇಗಾಯಿತು, ಕೇಸ್ ಏನಾಯಿತು, ಇದೆಲ್ಲವೂ ನಾನು ಧರ್ಮಸ್ಥಳ ಅಲ್ಲ, ದೇವರಲ್ಲ. ಧರ್ಮಸ್ಥಳ ಅನ್ನೋ ಊರು, ಮಂಜುನಾಥ ಸ್ವಾಮಿ ವಾಸ ಮಾಡ್ತಾ ಇರೋವಂಥ ಜಾಗದಲ್ಲಿ ಹೀಗಾಗಿದೆ ಅಷ್ಟೇ. ಅದಕ್ಕೆ ನಾನು ನನ್ನ ಕಡೆಯಲ್ಲಾಗಿದೆ ಎಲ್ಲ ಲಕ್ಷಾಂತರ ಜನ ಹೋರಾಟಗಾರರಲ್ಲಿ ನಾನು ಕೂಡ ಒಬ್ಬಳು. ನನ್ನ ಕೈಯಲ್ಲಾಗಿದ್ದು ನಾನೊಬ್ಬ ಹೋರಾಟಗಾರ್ತಿಯಾಗಿ, ಸೌಜನ್ಯಪರ ಹೋರಾಟಗಾರ್ತಿಯಾಗಿ ನಾನು ಇದನ್ನೆಲ್ಲ ನನಗೆ ತಿಳಿದಿರೋ ಅಂಥ ವಿಚಾರಗಳನ್ನ ನಿಮ್ಮ ಮುಂದೆ ಇಡೋದು ಅದು ನನ್ನ ಆದ್ಯ ಕರ್ತವ್ಯ.
ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮ್ಯಾಮ್ ನೀವು ಸಂಡೇ 6ನೇ ತಾರೀಕು ನಡೆಯುವಂಥ ಸೌಜನ್ಯ ನ್ಯಾಯಯಾತ್ರೆ ನೀವು ಪಾಲ್ಗೊಳ್ತೀರಾ? ನೀವು ಬರ್ತೀರಾ? ನೀವು ಬನ್ನಿ, ನೀವು ಬರಬೇಕು. ನೀವು ಬಂದರೆ ಏನು ಮಾತಾಡ್ತೀರಾ? ನೀವು ಹೇಗಿರ್ತೀರಾ? ನಿಮ್ಮದು ಕತೆ ಏನು? ಖಂಡಿತ ನಾನು ಬರ್ತೇನೆ. ನಾನು ಧ್ವನಿ ಎತ್ತಿರೋದು ಸೌಜನ್ಯ ನಮ್ಮ ಮನೆ ಮಗಳು. ನಾನು ಬಂದೇ ಬರ್ತೇನೆ. ನಾನೊಬ್ಬಳು ಮಾತ್ರ ಅಲ್ಲ, ಸೌಜನ್ಯ ಪರ ಪ್ರತಿ ಮನೇಲೂ ಹೋರಾಟಗಾರರಿದ್ದಾರೆ. ಪ್ರತಿ ಮನೆಯವರು ಭಾಗವಹಿಸಬೇಕು, ಬರಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಆಮಂತ್ರಣ ಕೊಟ್ಟಿದ್ದಾರೆ. ಎಲ್ಲ ಚಾನೆಲ್ಗಳಲ್ಲೂ ಬನ್ನಿ, ಭಾಗವಹಿಸಿ, ನ್ಯಾಯ ಕೇಳಬೇಕು, ನ್ಯಾಯ ಸಿಗಬೇಕು. 13 ವರ್ಷದ ತಪಸ್ಸು ಇದು, ಅಜ್ಞಾತವಾಸ ಇದು. ಇಲ್ಲಿಗೆ ಇವತ್ತಾದರೂ ನ್ಯಾಯ ಕೊಡಿಸೋಕ್ಕೆ ನಮ್ಮ ಕಾನೂನು ವ್ಯವಸ್ಥೆ ಎಲ್ಲ ರೀತಿ ಸಪೋರ್ಟ್ ಮಾಡಬೇಕು. ಅದಕ್ಕೆ ಪ್ರತಿಯೊಬ್ಬರು ಧ್ವನಿ ಆಗಬೇಕು, ಧ್ವನಿ ಗೂಡಿಸಿ ಕೂಗಬೇಕು ಅಂತ ನಮಗೆ ಆಮಂತ್ರಣ ಕೊಟ್ಟಿದ್ದಾರೆ. ನಾನು ಮುಂಚೆಯಿಂದ ಹೇಳೋ ಹಾಗೆ ಸತ್ಯದ ಕಡೆ ಈ ಸವಿತಾ ಯಾವತ್ತೂ ಇರ್ತಾಳೆ. ನನಗೆ ಸರಿ ಅನಿಸಿದ್ದನ್ನ ನಾನು ಮಾಡೇ ಮಾಡ್ತೀನಿ. ಅದಕ್ಕೆ ನಾನು ಯಾರನ್ನ ಎದುರಾಕೊಳ್ಳೋಕ್ಕೂ ನಾನು ಸಿದ್ಧವಾಗಿದ್ದೀನಿ. ಹಾಗಂತ ಹೇಳಿ ಬ್ಯಾಡ್ ಕಮೆಂಟು ಅದು ಇದು ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋಳಲ್ಲ. ನನಗೆ ರಾಂಗ್ ಮೆಸೇಜ್ ಮಾಡೋರೆಲ್ಲ ನೀವು ಎಷ್ಟು ತಿಪ್ಪರಲಾಗ ಹಾಕಿದ್ರು ನನ್ನನ್ನು ಕುಗ್ಗಿಸೋಕ್ಕೆ, ನಮ್ಮ ಸೌಜನ್ಯ ಪರ ಹೋರಾಟಗಾರರ ಧ್ವನಿನ ತಡೆಯೋಕ್ಕೆ ನೀವಲ್ಲ, ನಿಮ್ಮ ಅಪ್ಪಂದ್ರು 1,00,000 ಕೋಟಿ ಜನ ಬಂದರೂ ಸಾಧ್ಯನೇ ಇಲ್ಲ. ಮತ್ತು ಇನ್ನೊಂದು, ಸಂದೇಶ್ ಅವರು ಬಂದಿದ್ದಾರೆ. ಒಳ್ಳೊಳ್ಳೆ ವಿಡಿಯೋಗಳ ಮೂಲಕ ಜನರನ್ನ ಅಲ್ಲಿ ನಡೆದಂಥ ವಿಚಾರಗಳನ್ನ ಹೇಳಿದ್ದಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ. ಅವರಿಗೆ ಮಿಸ್ಟರ್ ಗಿಳಿಯಾರ್, ವಸಂತ್ ಗಿಳಿಯಾರ್, ನೀವು ಡೈರೆಕ್ಟಾಗಿ ಫೋನ್ ಮಾಡಿದ್ದೀರಾ? ಏನೋ ಹೌದಾ, ನಿಮ್ಮ ಮಾತು ಜನಕ್ಕೆ ಗೊತ್ತು, ನಿಮ್ಮದೆಷ್ಟು ನೆಗ್ಲಿಜೆನ್ಸಿ ಅಂತ ಗೊತ್ತಿದೆ, ನೀವು ಹೆಂಗೆ ಯಾವ ಸ್ಟೈಲಲ್ಲಿ ಮಾತಾಡ್ತೀರಾ ಅನ್ನೋದು ಗೊತ್ತಿದೆ. ಮಾತಾಡ್ತೀರಾ, ಫೋನ್ ಮಾಡ್ತೀರಾ. ನಿಮಗೆ ಯಾಕ್ರಿ ಸ್ವಾಮಿ? ಅದು ಬಿಟ್ಟರೆ ಬೇರೆಯವ್ರ ಹತ್ರ ಅದೇ ಫೇಕ್ ಅಕೌಂಟಲ್ಲಿ ಹೀಗೆ ನಾವು ಯಾವಾಗ ಕೂಗಾಡ್ತೀವಿ, ಜನರು ಯಾವಾಗ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ, ಆಗ ಅಲ್ಲೊಂದು ನಿಮ್ಮದು ಇಲ್ಲ ಬ್ಯಾಡ್ ಕಮೆಂಟ್, ಇಲ್ಲ ಫೋನ್ ಕಾಲ್ ರೆಡಿ ಇರುತ್ತೆ. ಇಲ್ಲ ಈಗ ನೀವೇ ಡೈರೆಕ್ಟಾಗಿ ಫೋನ್ ಮಾಡ್ತೀರಾ. ಯಾಕೆ ನೀವು ಓಪನ್ ಆಗಿ ಹೇಳ್ಕೊತೀರಾ ಗಿಳಿಯಾರವ್ರೆ, ನಾವು ರೇಪಿಸ್ಟ್ಗಳಿಗೆ ಸಪೋರ್ಟಾಗಿ ನಿಲ್ತೇನೆ, ನಿಂತ್ಕೊಳ್ಳಿ, ಅನುಭವಿಸ್ತೀರಾ, ನಿಂತ್ಕೊಳ್ಳಿ. ನೀವು ಮಾತ್ರ ಅಲ್ಲ, ನಿಮ್ಮಿಂದ ಎಂತೆಂಥ ದೊಡ್ಡ ದೊಡ್ಡ ಕೈಗಳಿದೆ. ಎಷ್ಟು ಕೋಟಿ ಲಕ್ಷ ಕೋಟಿ ದುಡ್ಡು ಸುರಿದ್ರು ಸತ್ಯದ ದಾರಿ, ದೇವರ ಕಣ್ಣು, ಇದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಲ್ಲಿ ನಡೆದಿರೋವಂಥದ್ದು ಯಾವುದೋ ರೋಡ್ ಸೈಡಲ್ಲಿ ಓಡಾಡ್ತಾ ಇರೋ ಸಣ್ಣ ನಾಯಿ ಮರಿನೋ ಕೋಳಿ ಮರಿದೋ ಹತ್ಯೆ ಅಲ್ಲ. ಅಲ್ಲಿ ನಡೆದಿರೋದು ರೇಪ್ ಆ್ಯಂಡ್ ಮರ್ಡರ್. ಅದು ಸೌಜನ್ಯ ಮನೆ ಮಗಳು ಒಬ್ಳದು ಮಾತ್ರ ಅಲ್ಲ, ಎಷ್ಟೊಂದು ಕೊಲೆಗಳಾಗಿದೆ. ಅದ್ರ ಪಾರ ನಾವೆಲ್ಲ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ತಿಳ್ಕೊಂಡಿದ್ದೀವಿ. ಆಯಿತಾ? ಆನೆ ಮಾವತ ನಾರಾಯಣ ಅವರದ್ದು ಕೊಲೆ ಇರ್ಬೋದು, ಅವರ ತಂಗಿ ಯಮುನಾ ಅವ್ರದ್ದು ಇರ್ಬೋದು, ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಎಷ್ಟೆಷ್ಟೋ ಜನ, ರವಿ ಪೂಜಾರಿ ಅವರು ಇರ್ಬೋದು. ನಾವು ತಿಳ್ಕೊಳ್ಳೋದು, ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ಮಣ್ಣಿನಲ್ಲಿ ಹುಟ್ಟಿದ್ದೀವಿ, ಆದರೂ ಹಕ್ಕು ನಮಗಿದೆ. ನಮ್ಮ ಕಣ್ಮುಂದೆ, ನಮ್ಮ ದೇಶದಲ್ಲಿ, ನಮ್ಮ ಊರಲ್ಲಿ, ನಮ್ಮ ಪಕ್ಕದ ಊರಲ್ಲಿ ನಾವು ಅನ್ಯಾಯ ಆಗಿದೆ ಅಂದರೆ ಕಣ್ಮುಚ್ಚಿ ನಾವ್ಯಾಕೆ ಕೂರಬೇಕು? ನಾವು ಹೋರಾಟಕ್ಕೆ ನಿಂತರೆ ನೀವ್ಯಾಕೆ ಫೋನ್ ಮಾಡ್ತೀರಾ? ನಿಮ್ಮದೇ ಸರಿ ಅಂತ ನೀವ್ಯಾಕೆ ಮಾತಾಡ್ತೀರಾ? ನಾನು ಪ್ರತಿ ಸಲ ಹೇಳೋ ಹಾಗೆ ನಿಮ್ಮ ಗುಂಡಿನ ನೀವ್ಯಾಕೆ ತೊಡ್ಕೊಂತೀರಾ? ಮತ್ತೆ ಹೇಳ್ತಾರೆ ಕೆಲವರು, ಏನು ಸಂಡೇ ಒಂದು ಪ್ರೋಗ್ರಾಮ್ ಮಾಡಿ ದಬಾಕೋದು ಅಷ್ಟರಲ್ಲೇ ಇದೆ. ನಿಮಗೆ ಸತ್ಯ ಗೊತ್ತಿದೆಯಾ? ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಲ್ವಾ? ನೀವು ಒಂದು ತಾಯಿ ಹೊಟ್ಟೆಲಿ ಹುಟ್ಟಿದವ್ರಲ್ವಾ? ಬನ್ನಿ ಮುಂದೆ. ಯಾಕೆ ಬಿಡ್ತಾ ಇಲ್ವಾ? ದುಡ್ಡು ಕೊಟ್ಟವರು ತಡಿತಾ ಇದ್ದಾರಾ? ಹೋಗಬೇಡಿ ಅಂತ ಇದ್ದಾರಾ? ಬೇರೆಯವ್ರನ್ನೆಲ್ಲ ಕುಗ್ಗಿಸಿ ಫೋನ್ ಮಾಡಿ, ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ಅಂತ ತಡಿತಾ ಇದ್ದಾರಾ? ಭಿಕ್ಷೆ ಎಷ್ಟು ದಿನ ಬದುಕೋಕ್ಕೆ ಸಾಧ್ಯ ಸ್ವಾಮಿ? ಭಿಕ್ಷೆನಲ್ಲಿ ಎಷ್ಟು ದಿನ ಬದುಕ್ತೀರಾ? ಅದೇ ಸ್ವಂತ ಪರಿಶ್ರಮ. ನಾವು ಏನಾದರೂ ಭೂಮಿಗೆ ಬಿದ್ದರೂ ನಾವು ದುಡಿದು
ಬದುಕ್ತೀವಿ ಅನ್ನೋ ಕೆಪಾಸಿಟಿ ಇದ್ದವನು ಎಂಜಲ್ ಕಾಸಿಗೆ ಆಸೆ ಪಡ್ಕೊಂಡು ಕಂಡ್ಕಂಡವರಿಗೆ ಫೋನ್ ಮಾಡೋದಾಗ್ಲಿ, ಮೆಸೇಜ್ ಹಾಕ್ಸೋದಾಗ್ಲಿ, ಬೇರೆಯವ್ರನ್ನ ಕುಗ್ಸೋದಾಗ್ಲಿ ಸಾಧ್ಯ ಇಲ್ಲ. ಸ್ಟಾರ್ಟಿಂಗು ನಿಮಗೆ ಸಿಹಿಯಾಗಿರುತ್ತೆ, ಅದು ಹೂರಣ ತುಂಬಿರುತ್ತೆ. ಕೊನೆಗೆ ಗೊತ್ತಾಗೋದು ಅತಿಯಾದ್ರೆ ಅಮೃತ ಕೂಡ ವಿಷ. ನಿಮ್ಮವರೇ ನಿಮಗೆ ಚಪ್ಪಲಿಲಿ ಹೊಡಿತಾರೆ. ನಿಮ್ಮನೆ ಹೆಂಗಸರಿಗೆ ನೀವು ಈ ವಿಷಯ ಹೇಳಿ ಮಿಸ್ಟರ್ ವಸಂತ್ ಗಿಳಿಯಾರ್ ಅವರೇ, ಈ ಥರ ಸೌಜನ್ಯ ಕೇಸಲ್ಲಿ ನಾನು ಈ ಥರ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ನಾನು ಈ ಥರ ಡಿಸಿಷನ್ ಕೊಡ್ತಾ ಇದ್ದೀನಿ, ಸಿಕ್ಕವರಿಗೆಲ್ಲ ನಾನು ಈ ಥರ ಫೋನ್ ಮಾಡಿ ಹೇಳ್ತಾ ಇದ್ದೀನಿ. ನಿಜವಾಗಿ ನಿಮ್ಮ ಹೆಂಡತಿ ಇರಲಿ, ನಿಮಗೆ ಜನ್ಮ ಕೊಟ್ಟ ತಾಯಿ ಆಗಲಿ, ನೀವು ಗಂಡಸ ಆಗಿದ್ರೆ ನಿಮ್ಮ ಹೆತ್ತ ತಾಯಿ ಮುಂದೆ ಕೂತ್ಬಿಟ್ಟು ನೀವು ಮಾಡ್ತಾ ಇದ್ದೀರಲ್ಲ ಇಷ್ಟು, ಇದನ್ನು ಹೇಳಿ. ನಿಮ್ಮ ಹೆಂಡತಿ ಮುಂದೆ ಹೇಳಿ. ನಿಮಗೇನಾದರೂ ಮಕ್ಕಳಾಗಿ ಹೆಣ್ಮಕ್ಳು ಏನಾದರೂ ಇದ್ದರೆ ಅವ್ರ ಮುಂದೆ ನೀವು ಮಾಡ್ತಾ ಇರೋದು ಸರಿನಾ ಅಂತ ಹೇಳಿ. ಪ್ರಪಂಚ ಅಲ್ಲ, ಫಸ್ಟ್ ನಿಮ್ಮ ಮನೆಯವರು ನಿಮಗೆ ಸರಿ, ನೀನು ಮಾಡ್ತಾ ಇರೋದು ಸರಿ ಮಗನೇ, ನೀನು ಹೋಗು, ನೀನು ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳ್ತಾರಲ್ವಾ, ಆಗ ಬನ್ನಿ ಮುಂದೆ, ಆಗ ಬನ್ನಿ. ಧೈರ್ಯ ಇದೆಯಾ? ಕೆಪಾಸಿಟಿ ಇದೆಯಾ? ಇಲ್ಲ ಅಂದಮೇಲೆ ಭಿಕ್ಷೆ ದುಡ್ಡುಗಳಿಗೆ ಆಸೆ ಪಡಬೇಡಿ. ನಮ್ಮಂಥ ಲಕ್ಷಾಂತರ ಜನ ಹೋರಾಟಗಾರರಿದ್ದಾರೆ. ನಿಮ್ಮ ಉದ್ದೇಶಗಳು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮನ್ನೆಲ್ಲ ಹೆದರಿಸೋಕೆ, ಬೆದರಿಸೋಕೆ, ಕಾಲೆಳೆಯೋಕೆ, ಕಾಲು ಕೆರೆಯೋಕೆ ಬರಬೇಡಿ, ಆಯ್ತಾ? ಒಂದು ಸಲ ಸೀರಿಯಸ್ ಆಗಿ ತಗೊಂತೀವಿ, ಸೆಕೆಂಡ್ ಟೈಮ್ ಕೇರ್ಲೆಸ್ ಆಗಿ ತಗೊಂತೀವಿ, ಮೂರನೇ ಟೈಮ್ ಇದೊಂದು ಕಾಮನ್ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅನ್ನೋ ಡಿಸಿಷನ್ಗೆ ಬರ್ತೀವಿ, ಆಯ್ತಾ? ನಿಮ್ಮ ಇದನ್ನ ವ್ಯಕ್ತಿತ್ವನ ನೀವು ಕಳ್ಕೊಳ್ಳೋಕೆ ಟ್ರೈ ಮಾಡಬೇಡಿ. ಮತ್ತೆ ಪುನೀತ್ ಕೆರೆಹಳ್ಳಿ, ಮಿಸ್ಟರ್ ಪುನೀತ್ ಕೆರೆಹಳ್ಳಿ ಅವರೇ, ಮಿಸ್ಟರ್ ಅಂತ ಕರಿತಾ ಇದ್ದೀನಿ. ಜನ ಹೇಳೋ ಪ್ರಕಾರ ನಿಮಗೆ ಮಿಸ್ಟರ್ ಅಲ್ಲ, ನೀವು ಬೇಡ. ನಾನೊಬ್ಳು ವಿದ್ಯೆ ಇರೋ ಅಂಥವಳು, ಬುದ್ಧಿ ಇರೋ ಅಂಥವಳು, ಆಯ್ತಾ? ನನಗೆ ನನ್ನದೇ ಆದ ಗೌರವ, ನನ್ನದೇ ಆದ ವ್ಯಕ್ತಿತ್ವ, ನನ್ನದೇ ಆದ ಒಂದು ಲೆವೆಲ್ನ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನಾನು ಒಬ್ಬ ಗಂಡಸನ್ನ ಮಿಸ್ಟರ್ ಕೆರೆಹಳ್ಳಿ ಅಂತ ಕರೆಯೋಕೆ ಇಷ್ಟಪಡ್ತೀನಿ. ಏನು ಸ್ವಾಮಿ, ಎಷ್ಟು ಹೋಗಿದ್ರು ನಿಮಗೆ ಬುದ್ಧಿ ಬಂದಿಲ್ಲ? ಯಾರಿಗೆ ಹೇಳ್ತೀರಾ ಸೆಡೆ ಅಂತ? ಸೆಡೆಗಳು ಯಾರು? ಸೆಡೆಗಳು ಸೌಜನ್ಯ ಪರ ಹೋರಾಟಕ್ಕೆ ನಿಂತ ನಮ್ಮ ನಾಯಕ ಮಹೇಶ್ ಶೆಟ್ರು ತಿಮ್ರೋಡಿನ, ಗಿರೀಶ್ ಮಟ್ಟಣ್ಣನವರ? ಯಾರೆಲ್ಲ ಸೆಡೆಗಳು? ಇಲ್ಲ ಹೋರಾಟ ಮಾಡ್ತಾ ಇರೋ ನಾವೆಲ್ಲ ಸೆಡೆಗಳ? ಸೆಡೆಗಳು ನೀವು ಸ್ವಾಮಿ ಸೆಡೆಗಳು. ಯಾರ್ದೋ ಎಂಜಲ್ ಕಾಸಿಗೆ ಆಸೆ ಪಟ್ಕೊಂಡು ಒಂದೊಂದು ಅಂತ ಬರ್ತಿರಲ್ಲ, ನೀವು ಸೆಡೆಗಳು. ನಾವು ಯಾವುದೇ ಒಂದು ಹಣದ ಆಮಿಷಕ್ಕಾಗಲಿ, ಬೇರೆದಾಗಲಿ, ಯಾವುದೇ ಪ್ರತಿಫಲಕ್ಕಾಗಲಿ ನಾವು ಬಂದಿಲ್ಲ. ನಮಗೆ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯ ಅಷ್ಟೇ, ಬೇರೇನೂ ಇಲ್ಲ. ಬೇರೆ ಯಾವ ಹೆಣ್ಮಕ್ಳಿಗಾದ್ರೂ ನಾವೆಲ್ಲ ಹೋರಾಟಗಾರರು ಮುಂದೆ ಇರ್ತೀವಿ, ಮುಂದೆ ಬರ್ತೀವಿ, ಕ್ಯಾಕರ್ಸಿ ಮುಖಕ್ಕೆ ಹೊಡಿತೀವಿ, ಲಾಸ್ಟಿಗೆ ಚಪ್ಪಲ್ ತಗೊಂಡು ಹೊಡಿಯೋ ಪರಿಸ್ಥಿತಿ ಬಂದರೂ ನಾವು ರೆಡಿ ಇರ್ತೀವಿ. ಮುಂದೆ ಏನಾಗುತ್ತೆ ನಾವು ಅನುಭವಿಸ್ತೀವಿ, ಅದನ್ನು ಫೇಸ್ ಮಾಡೋರು ನಾವು ಅಲ್ವಾ? ನೀವು ಮಾಡ್ತಾ ಇರೋದೆಲ್ಲ ಸರಿನಾ? ನಿಮ್ಮ ವಿಚಾರಗಳು ಏನು ಅಂತ ಜನಕ್ಕೆ ಎಲ್ಲರಿಗೂ ಗೊತ್ತು. ನೀವು ಯಾರು, ನೀವು ಯಾವ ಕೇಸಲ್ಲಿ ಫಿಟ್ ಆಗಿದ್ರಿ, ಎಲ್ಲಿ ಅರೆಸ್ಟ್ ಆಗಿದ್ರಿ, ಜನ ಎಲ್ಲಿಂದ ನಿಮ್ಮನ್ನು ಓಡಿಸಿದ್ರು, ನೀವು ಹೇಗೆಲ್ಲ ಇದ್ರಿ, ಹೇಗೆಲ್ಲ ಇದ್ದು ಬಂದ್ರಿ. ಈಗ ಯಾರಿಗೆಲ್ಲ ಹಲ್ಲು ಬಿಟ್ಕೊಂಡು ಹಲ್ಲಗಿಂಚ್ಕೊಂಡು ಅವ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ಎಲ್ಲ ಗೊತ್ತು. ನೀವೇನಾದ್ರು ಜನರ ಪರ ಒಳ್ಳೆ ಜನರ ದೃಷ್ಟಿಲಿ ಒಳ್ಳೆಯವರಾಗಿ ನಿಂತಿದ್ದೀರಾ? ಜನರ ಕಡೆಯಿಂದ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯಗಳಿದೆಯಾ? ಯಾರಾದರೂ ಒಬ್ಬ ಆದರೂ ನೀನು ಬೇಷ್ ಅಂತ ಯಾರಾದರೂ ಹೇಳ್ತಾರೆ? ನಿಮ್ಮ ಎಂಜಲ ಕಾಸಿಗೆ ಆಸೆ ಪಟ್ಟಿರೋ ನಾಯಿಗಳು, ನೀವು ಹಾಕಿರೋ ಬಿಸ್ಕೆಟ್ ತಿಂದಿರೋ ನಾಯಿಗಳು ಹೇಳ್ತಾರೆ. ಎಲ್ಲಿವರೆಗೆ? ಬಿಸ್ಕೆಟ್ ಖಾಲಿಯಾಗೋವರೆಗೆ ಮಾತ್ರ. ಮತ್ತೆ ಅವರೇ ಉಗಿತಾರೆ, ನಾನು ಅವನು ಈ ಥರ ನನ್ನ ಕೇಳಿದೆ, ಅದಕ್ಕೆ ನಾನು ಹೀಗೆ ಮಾಡಿದೆ, ಅವನು ಸರಿ ಇಲ್ಲ ಅಂತ ಗೊತ್ತು, ನನಗೆ ಗತಿ ಇಲ್ಲ, ಅವನ ಜೊತೆ ಇದ್ದೀನಿ. ಅದ್ರ ಬದಲು ಒಳ್ಳೆದ್ರ ಕಡೆ ನಿಲ್ಲಿ. ನಿಮಗೆ ಮಾತು ತೆಗೆದ್ರೆ ಹೇಳ್ತೀರಾ, ಮಾತು ತೆಗೆದ್ರೆ ಅಯ್ಯೋ ದೇವಸ್ಥಾನಕ್ಕೆ ಕಳಂಕ ಬಂತು, ಅಯ್ಯೋ ದೇವ್ರ ಬಗ್ಗೆ ಮಾತಾಡ್ತೀರಾ, ಧರ್ಮದ ಬಗ್ಗೆ ಮಾತಾಡ್ತೀರಾ, ಜಾತಿ ಬಗ್ಗೆ ಮಾತಾಡ್ತೀರಾ. ಯಾಕೆ? ಸೌಜನ್ಯನ ಎತ್ಕೊಂಡೋಗಿ ರೇಪ್ ಆ್ಯಂಡ್ ಮರ್ಡರ್ ಮಾಡುವಾಗ ಜಾತಿ ಅಡ್ಡ ಬಂದಿಲ್ಲ? ಇಂಥ ದೇವರಿಗೆ ಹೀಗೆ ಕಳಂಕ ಆಗುತ್ತೆ ಅಂತ ಯೋಚನೆ ಮಾಡಲಿಲ್ಲ?
ಸಂತೋಷ್ ರಾವ್ನ ತಗೊಂಡೋಗಿ ಹಾಕೊಂಡು ರುಬ್ಬಿ ಅಷ್ಟು ವರ್ಷ ಪೆಟ್ರೋಲ್ ಸುರಿದು ಎಲ್ಲ ಮಾಡಿ ನೀನು ಅವ್ರ ತಂದೆ ಎದುರಿಗೇನೆ ಪಿಸ್ತೂಲ್ ಇಟ್ಬಿಟ್ಟು ನೀನು ಒಪ್ಕೋ ಒಪ್ಕೋ ಒಪ್ಕೋ, ಇಲ್ಲ ನಿನ್ನ ತಂದೆಗೂ ಇದನ್ನೇ ಮಾಡ್ತೀನಿ ಅಂತ ಹೇಳುವಾಗ ಧರ್ಮ ಅಡ್ಡ ಬರಲಿಲ್ಲ, ನ್ಯಾಯ ಅಡ್ಡ ಬರಲಿಲ್ಲ. ನಾವು ಮಾಡ್ತಾ ಇರೋದು ತಪ್ಪು ಅಂತ ಅನಿಸಿಲ್ವಾ? ನೀವು ಇಷ್ಟೆಲ್ಲ ಮಾತಾಡಿ, ಇಷ್ಟೆಲ್ಲ ಮೆಸೇಜ್ ಮಾಡಿ, ಇಷ್ಟೆಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಕಣ್ಕಂಡವರಿಗೆ ಫೋನ್ ಮಾಡೋದು ಏನೆಲ್ಲ ಮಾಡೋ ಬದಲು ಆವತ್ತು ಆದಂಥವರಿಗೆ ಎಷ್ಟು ಫೋನ್ ಮಾಡಿದ್ದೀರಾ? ಈ ಕೇಸಲ್ಲಿ ಇನ್ವಾಲ್ವ್ ಆದವ್ರ ಜೊತೆ ಎಷ್ಟು ಚರ್ಚೆ ಮಾಡಿದ್ದೀರಾ? ಬಡ್ಡಿ ದಂಧೆಗೆ ಬಂದು ಇಳಿದ್ರಲ್ಲ, ನೀವು ಅದ್ರ ಬಗ್ಗೆ ಏನು ತಿಳ್ಕೊಂಡು ಬಂದಿದ್ದೀರಾ? ಏನು ತಿಳ್ಕೊಂಡು ಬಂದಿದ್ದೀರಾ? ಬಡ್ಡಿ ಕೊಟ್ಟವರು, ವಸೂಲಿ ಮಾಡೋರು ಯಾರೋ ಕಾಂಜ ಪಿಂಜಿಗಳು ನಿಮಗೆ ಮಾಡಿರ್ತಾರೆ. ಬ್ಯಾಂಕ್ ಅವರು, BCನ, ಬೇರೆದೋ ಯಾರು ಮಾಡಿರ್ತಾರೆ. ಅಷ್ಟು ಮಾತ್ರ ತಿಳ್ಕೊಂಡು ಬಂದರೆ ಸಾಕ? ಯಾರ್ಯಾರ ಮನೆಗೆಲ್ಲ ನುಗ್ಗಿಬಿಟ್ಟು ಅವರಿಗೆ ತೊಂದರೆ ಕೊಟ್ಟಿದ್ದಾರೆ, ನೋವು ಕೊಟ್ಟಿದ್ದಾರೆ, ಬಡ್ಡಿ ಎಷ್ಟು ತಗೊತಾ ಇದ್ದಾರೆ ಎಲ್ಲ ತಿಳ್ಕೊಬೇಕಲ್ವಾ ಪುನೀತ್ ಅವರೇ? ನೀವು ಏನು ತಿಳ್ಕೊಳ್ದೆ ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡ್ತೀರಾ? ನಮ್ಮಂಥವ್ರಿಗೆಲ್ಲ ಯಾಕೆ ಕಣ್ಕಂಡವ್ರ ಹತ್ರ ಮೆಸೇಜಸ್ ಮಾಡಿಸೋದು, ಬೇರೆದು ಮಾಡೋದು, ಅದೆಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಾ? ನೀವು ಸಾಚಗಳಲ್ಲ, ನೀವು ಒಳ್ಳೆಯವ್ರಲ್ವಾ? ನಿಮ್ಮದೇನು ತಪ್ಪಿಲ್ಲ ಅಲ್ವಾ? ಕೆಲವೊಂದು 4-5 ಜನಕ್ಕೆ ಹೇಳೋದು ನಾನು, ಏನು ತಪ್ಪಿಲ್ಲ ಅಂದರೆ ಭಾನುವಾರ ನಡೆಯೋ ಅಂತ ಸೌಜನ್ಯ ನ್ಯಾಯಯಾತ್ರೆ ಬನ್ನಿ, ನಮ್ಮಲ್ಲಿ ಆನ್ಸರ್ ರೆಡಿ ಇದೆ. ನೀವು ಕ್ವಶನ್ ತಗೊಬನ್ನಿ, ನಿಮಗೇನು ಕ್ವಶನ್ ಬೇಕು ಎಲ್ಲ ಜನಸಾಮಾನ್ಯರ ಮುಂದೆ ನಾವು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀವಿ. ನಿಮಗೆ ದಮ್ ಇದೆಯಾ, ಮೀಟ್ರ್ ಇದೆಯಾ, ಶಕ್ತಿ ಇದೆಯಾ? ಬರ್ತೀರಾ? ಸೌಜನ್ಯ ನ್ಯಾಯಯಾತ್ರೆಯಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ನಿಮಗಿದೆಯಾ? ಬನ್ನಿ, ನ್ಯಾಯಯಾತ್ರೆಯಲ್ಲಿ ನಿಲ್ಲಿ, ಕ್ವಶನ್ ಕೇಳಿ, ಆನ್ಸರ್ ನಮ್ಮದಾಗಿರುತ್ತೆ, ನಮ್ಮದಾಗಿರುತ್ತೆ. ಅದು ಬಿಟ್ಟು ನೀವು ಈ ಥರ ಎಲ್ಲ ಸುತ್ತಿ ಬಳಸಿ ಮೈಲಾರ ಬಂದ, ಸುತ್ತಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಅಂತ ನಮ್ಮ ಹಳ್ಳಿ ಸೈಡ್ ಒಂದು ಗಾದೆ ಇದೆ. ಹಾಗೆಲ್ಲ ಮಾಡಿಕೊಂಡು ಇಂಥವ್ರನ್ನೆಲ್ಲ ಕಾಂಜ ಪಿಂಜ ನಾಯಿಗಳನ್ನೆಲ್ಲ ಸೃಷ್ಟಿ ಮಾಡಿಕೊಂಡು ಇವರಿಗೆ ಫೋನ್ ಮಾಡಿಸೋದು, ಮೆಸೇಜ್ ಮಾಡಿಸೋದು, ಬೇರೆದು ಮಾಡಿಸೋದು, ಕಾಲೆಳೆಯೋದು, ಅದೆಲ್ಲ ಬೇಡ, ಅದೆಲ್ಲ ಬೇಡ. ಒಂದು ಸಲ ಸುಮ್ಮನೆ ಇದ್ದೀವಿ, 2 ಸಲ ಸುಮ್ಮನೆ ಇದ್ದೀವಿ, 3ನೇ ಸಲನೂ ಸುಮ್ಮನೆ ಇದ್ದೀವಿ, 4ನೇ ಸಲಕ್ಕೆ ನಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಏನು ಅವನು ಯಾವ ದೊಡ್ಡ ವ್ಯಕ್ತಿಯಾದರೂ ಅಷ್ಟೇ, ಕೋಟಿ ಬೆಲೆ ಬಾಳೋನಾದರೂ ಅಷ್ಟೇ, ಬೀದಿಲ್ ಬಿದ್ದವನಾದರೂ ಅಷ್ಟೇ, ಸತ್ಯದ ಮುಂದೆ ಎಲ್ಲರೂ ತಲೆ ತಗ್ಗಿಸ್ಲೇಬೇಕು, ನ್ಯಾಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಅದೇ ಈಗ ನಡೀತಾ ಇರೋದು. ಮತ್ತೆ ನೀವು ಹೇಳ್ತೀರಾ ಎಲ್ಲ ಸೇರಿ ಸೌಜನ್ಯನ ವಿಷಯ ಒಂದೇ ಬರ್ತೀರಾ, ಸೌಜನ್ಯ ವಿಷಯ ಒಂದೇ ಬರ್ತೀರಾ. ಎಷ್ಟೆಷ್ಟೋ ಕೇಸ್ಗಳಾಗಿಲ್ವಾ? ಖಂಡಿತ ಆಗಿದೆ ಸ್ವಾಮಿ, ಖಂಡಿತ ಆಗಿದೆ. ಆದರೆ ಎಲ್ಲದಕ್ಕೂ ನ್ಯಾಯ ಸಿಕ್ಕಿದೆ, ಶಿಕ್ಷೆ ಆಗಿದೆ. ಈ ಥರ 13 ವರ್ಷದಿಂದ ಎಳ್ಕೊಂಡು ಕೂತಿರೋ ಅಂಥ ಕೇಸು ಇದೇ ಫಸ್ಟು, ಇದೇ ಫಸ್ಟು. ಎಷ್ಟೋ ವರ್ಷ ಒಂದು ಕಳ್ಳತನ ಆಗಿರೋ ಅಂಥ ಯಾವುದೋ ಒಂದು ವಸ್ತುನ ಕಂಡುಹಿಡಿತಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು. ಎಷ್ಟೋ ವರ್ಷಗಳ ಹಿಂದೆ ನಡೆಯದಂಥ ಅತ್ಯಾಚಾರಗಳನ್ನ ಕಂಡುಹಿಡಿತಾರೆ, ಕೊಲೆಗಳನ್ನ ಕಂಡುಹಿಡಿತಾರೆ. ಇಷ್ಟೆಲ್ಲ ಇರೋ ನಮ್ಮ ಪೊಲೀಸ್ನವರು ಇದಕ್ಕೆ ಯಾಕೆ ಆಗ್ತಾ ಇಲ್ಲ? ತಪ್ಪಿತಸ್ಥರನ್ನ ಯಾಕೆ ಹಿಡಿತಾ ಇಲ್ಲ? ಏನು ಮಾಡ್ತಾ ಇದ್ದಾರೆ? ಯಾಕೆ ಹೀಗಾಗ್ತಾ ಇದೆ? ಆಗ ಆಗ್ತಾ ಇದೆ ಅನ್ನುವಾಗ ಹೋರಾಟಗಾರರು ನಿಂತರು, ಹೋರಾಟಗಳನ್ನ ಮಾಡ್ತಾ ಬಂದರು. ಆಗ ಇದೆಲ್ಲ ಒಂದೊಂದಾಗೆ ಹೊರಗೆ ಬರೋಕ್ಕೆ ಶುರು ಆಯಿತು. ಮಾಡ್ಬೋದಲ್ಲ? 13 ವರ್ಷ ಬೇಕಾ? ನಮ್ಮ ಡಿಪಾರ್ಟ್ಮೆಂಟ್ ಅಷ್ಟೊಂದು ವೀಕ್ ಇದೆಯಾ? ಅಷ್ಟು ಏನು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿಲಿದೆಯಾ? ಖಂಡಿತ ಇಲ್ಲ. ಪ್ರಭಾವಿಗಳು ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟನ್ನ ದಾರಿನ ಪ್ರಭಾವಿಗಳು ತಪ್ಪಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಇವರಂಥವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ. ನಮಗೆ ನ್ಯಾಯ ಬೇಕು. ನ್ಯಾಯಕ್ಕಾಗಿ ನಾವು ಎಲ್ಲೂ ನಿಲ್ತೇವೆ, ಎಲ್ಲೂ ನಿಲ್ತೇವೆ. ಹೋರಾಟಗಳು ಮುಂದುವರಿತಾನೆ ಇರುತ್ತೆ. ಸಿಗೋವರೆಗೂ, ಸೌಜನ್ಯನಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ. ಮತ್ತೆ ಇನ್ನೊಂದು ಕೊಳ್ತಿರೋ, ಇವತ್ತೊಂದು ವಿಡಿಯೋ ನೋಡ್ತಾ ಇದ್ದೆ. ಹಣ್ಣು ಮುದುಕಿ ಧರ್ಮಸ್ಥಳದಲ್ಲಿ 15 ಎಕರೆ ಜಾಗದ ಓನರ್ ಅವರು. ಒನ್ಸ್ ಅಪಾನ್ ಎ ಟೈಮ್. ಈಗ ಅವರು ಕಂಡವ್ರ ಮನೆಗೆ ಕೂಲಿ ಕೆಲಸಕ್ಕೆ ಹೋಗಿ ಜೀವನ ಮಾಡ್ತಾ ಇದ್ದಾರೆ. ಕೂಲಿ ಕೆಲಸಕ್ಕೆ. ಯಾಕೆ? ಇದು ನಂದು ಎಲ್ಲ ಬೇಲಿ ಹಾಕೊಂಡಿದ್ದಾರೆ.
ಇವರೇನಾದ್ರೂ ಚಕಾರ ಬೆಟ್ಟ ಗುಡ್ಡ ಎಲ್ಲ ಕಡ್ದು ಕಷ್ಟಪಟ್ಟು ಬೆವರರಿಸಿ ಕಲ್ಲು ಬಂಡೆಗಳನ್ನೆಲ್ಲ ಸೀಳಿ ಅಲ್ಲೊಂದು ವ್ಯವಸಾಯದ ಭೂಮಿಯಾಗಿ ಮಾಡಿಕೊಂಡು ಹೆಂಗೋ ದುಡ್ಕೊಂಡು ಒಂದು ಊಟ ಮಾಡ್ತಾ ಇದ್ರು ನಮ್ಮದು ಅಂತ. ಈಗ ನೋಡಿದ್ರೆ ಅವ್ರಿಗೊಂದು ಪಟ್ಟೆ ಇಲ್ಲ, ಖಾತೆ ಇಲ್ಲ, ಏನಿಲ್ಲ, ಒಂದು ಯಾವುದು ಅಂದ್ರೆ ಇಲ್ಲ. ಬೇರೆ ಮನೆಗೆ ಕೂಲಿಗೆ ಹೋಗ್ತಿದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ ಅಂತ ನಾವು ಕೇಳಬಾರ್ದಾ? ಯಾಕೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡಾದ್ಮೇಲೆ ನಾವು ಧ್ವನಿ ಎತ್ತಬಾರ್ದಾ? ಅವರೇ ಹೇಳ್ತಾ ಇದ್ದಾರೆ ನಮ್ದು ಇಷ್ಟೆಲ್ಲ ಆಸ್ತಿ ಇತ್ತು, ಬೇಲಿ ಹಾಕೊಂಡ್ರು, ನಾವು ಕೇಳಕ್ ಹೋಗಿ ನಾವು ತಿರುಗಿ ಬಿದ್ರೆ ಮಾರನೇ ದಿನ ಹೆಣ ಬೀಳತ್ತೆ. ಹಿಟ್ಲರ್ ಆಳ್ವಿಕೆ ನಡೀತಾ ಇದೆಯಾ? ಹಿಟ್ಲರ ಯಾವ ಕಾಲದಲ್ಲಿದ್ದೀವಿ? ಅದೆಲ್ಲ ಹೆದರ್ಸೋದು ಬೆದರ್ಸೋದು ಆ ಕಾಲ ಆಯ್ತು. ಹೀಗಿರುವಾಗ ನಾವು ಕೇಳ್ತೀವಿ, ಅನ್ಯಾಯ ಆಗ್ತಾ ಇದೆ, ನಾವು ಕೇಳ್ತೀವಿ. ಯಾಕೆ ಕೇಳಬಾರ್ದು? ಆಗ ಕೇಳುವಾಗ ಯಾವನೋ ಒಬ್ಬ ಫೋನ್ ಮಾಡ್ತಾನೆ, ನೀವು ಆ ವಿಷಯಕ್ಕೆ ಹೋಗ್ಬೇಡಿ, ಈ ವಿಷಯಕ್ಕೆ ಹೋಗ್ಬೇಡಿ. ಇನ್ನೊಬ್ಬ ಫೋನ್ ಮಾಡ್ತಾನೆ, ನೀವು ಹೀಗೆ ಬಂದರೆ ಚೆನ್ನಾಗಿರಲ್ಲ. ಏನು ಚೆನ್ನಾಗಿರಲ್ಲ? ಯಾಕೆ ಬರಬಾರ್ದು? ನಾವೊಬ್ರು ಮನುಷ್ಯರಾಗಿ ಮನುಷ್ಯರ ರಕ್ತನ ಹೀರೋ ಅಂತ ತಿಗಣೆಗಳಾಗಬಾರ್ದು. ಮನುಷ್ಯರಿಗೆ ಸಪೋರ್ಟ್ ಮಾಡಬೇಕು, ಪ್ರಾಣಿಗಳ ಥರ ವರ್ತನೆ ಮಾಡೋದಲ್ಲ. ಸತ್ತಾಗ ಹೊತ್ಕೊಂಡೋಗ್ತೀರಾ, ಹೊತ್ಕೊಂಡೋಗ್ತೀರಾ. ನಾವು ಇಷ್ಟು ಒಳ್ಳೇದು ಮಾಡಿಲ್ಲ ಅಂದ್ರೂ ಒಂದಿಷ್ಟು ಕೆಟ್ಟದಾಗದ ಹಂಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಆಯ್ತಾ? ಏನೋ ಮಾತಾಡಬೇಕು ಅಂತ ಅನಿಸ್ತು ಫ್ರೆಂಡ್ಸ್. ಇಷ್ಟು ಮಾತಾಡಿದೆ, ಇಷ್ಟು ಹೇಳ್ತಾ ಇದ್ದೀನಿ. ಈ ಥರದವೆಲ್ಲ ಬೊಗಳ್ತಾ ಇರ್ತವೆ, ಬೊಗಳಲಿ. ನಾಡಿದ್ದು ನಡೆಯೋ ಅಂಥ ಸೌಜನ್ಯ ನ್ಯಾಯಯಾತ್ರೆಯಲ್ಲಿ ನಾವು ನೀವೆಲ್ಲ ಪಾಲ್ಗೊಳ್ಳೋಣ. ನನ್ನ ಮಾತಿಂದ ಯಾವಾಗಲೂ ನಾನು ಹೇಳೋ ಹಾಗೆ ನಿಮಗೇನಾದರೂ ಬೇಜಾರಾಗಿದ್ದರೆ, ಸರಿ ಇಲ್ಲ, ತಪ್ಪು ಅನಿಸಿದ್ರೆ ದಯವಿಟ್ಟು ಮೆಸೇಜ್ಗಳ ಮೂಲಕ ನನಗೆ ತಿಳಿಸಿ. ನನ್ನಿಂದ ಆದ ತಪ್ಪನ್ನು ನಾನು ತಿದ್ಕೋತೀನಿ. ನಮ್ಮ ಜೊತೆ ಇಲ್ಲಿವರೆಗೂ ನೀವೆಲ್ಲ ಇದ್ದೀರಾ, ಮುಂದೆನೂ ಇರಿ. ನಾವೆಲ್ಲ ನಾಡಿದ್ದು 6ನೇ ತಾರೀಕು ಸೌಜನ್ಯ ನ್ಯಾಯಯಾತ್ರೆಯಲ್ಲಿ ಎಲ್ಲ ಒಟ್ಟಿಗೆ ಸೇರೋಣ. ನಾವು ಧ್ವನಿ ಎತ್ತಿ ನಮ್ಮ ಪ್ರಶ್ನೆಗಳಿರ್ಬೋದು, ನಮ್ಮದೇನೆಲ್ಲ ಇದೆ, ನಾವು ಗೌರ್ಮೆಂಟ್ ಮುಂದೆ ಇಡೋಣ, ಸರ್ಕಾರದ ಮುಂದೆ ಇಡೋಣ. ಸೌಜನ್ಯ ಮನೆ ಮಗಳಿಗೆ ನ್ಯಾಯ ತಂದು ಕೊಡೋಣ. ಪ್ರತಿ ಮನೆಯಲ್ಲೂ ಒಬ್ರೊಬ್ರು ಎದ್ದು ನಿಲ್ಲಲೇಬೇಕು. ನಿಲ್ತೀರಾ? ನಮ್ಮ ಈ ಭೂಮಿ ತಾಯಿ, ನಮ್ಮ ತಾಯಿನೂ ಒಬ್ಳು ಹೆಣ್ಣೆ, ಈ ಭೂಮಿನೂ ಒಂದು ಹೆಣ್ಣೆ. ಈ ಋಣಗಳನ್ನ ನಾವು ಕಮ್ಮಿ ಮಾಡಿಕೊಳ್ಳೇಬೇಕು. ಸೌಜನ್ಯನ ತಾಯಿ ಕೂಡ ನಮ್ಮೆಲ್ಲರ ತಾಯಿನೇ. ಸೌಜನ್ಯ ಕೂಡ ನಮ್ಮ ಮನೆ ಮಗಳು ಅಂತ ಕೆಟ್ಟದಾಗಿ ಮೆರೆದ್ರಲ್ಲ, ಅವರಿಗೆ ನಾವು ಶಿಕ್ಷೆ ಕೊಡಿಸ್ಲೇಬೇಕು. ರಾಕ್ಷಸರ ಥರ ವರ್ತನೆ ಮಾಡಿದ್ರಲ್ಲ, ಯಾರೋ ಸಂತೋಷ್ ರಾವ್ನ ತಗೊಂಡೋಗಿ ಆ ಥರ ಚಿತ್ರಹಿಂಸೆ ಕೊಟ್ರಲ್ಲ, ಇದೇ ಚಿತ್ರಹಿಂಸೆ ಆ ಪೊಲೀಸ್ ಅಧಿಕಾರಿಗಾಗಲಿ, ಪೊಲೀಸ್ ಅಧಿಕಾರಿ ಯೋಗೇಶ್ ಕುಮಾರ್ ಅವರಿಗಾಗಲಿ, ಅವರು ಅರೆಸ್ಟ್ ಆಗಲಿ, ಅವತ್ತೇನು ಅವ್ರು ಸಂತೋಷ್ ರಾವ್ಗೆ ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಅದೇ ಟ್ರೀಟ್ಮೆಂಟ್ ಇದೇ ಇನ್ಸ್ಪೆಕ್ಟ್ರಿಗಾಗಲಿ. ಇದೆಲ್ಲ ಅರೆಸ್ಟ್ ಆಗಬೇಕು, ಅರೆಸ್ಟ್ ಆಗಲಿ. ಸರ್ಕಾರ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತನಿಖೆ ಮಾಡಲಿ. ಇನ್ಸ್ಪೆಕ್ಟ್ರು, ಪೊಲೀಸ್ ಡಿಪಾರ್ಟ್ಮೆಂಟ್, ಯಾವುದು ಇನೋವಾ ಗಾಡಿ, ಯಾರೆಲ್ಲ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ ಸ್ವಾಮಿ. ಇದು ಎಲ್ಲರಿಗೂ, ಅವರಿಗೂ ಕೂಡ ಸತ್ಯ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಸತ್ಯ ಗೊತ್ತಿದೆ. ಇಂಥವ್ರೇ ಅಂತ ಗೊತ್ತಿದೆ. ಇಂಥವ್ರ ಮೇಲೆ ಆರೋಪಗಳು ಬರ್ತಾ ಇದೆ ಅಂತ ಗೊತ್ತಿದ ಮೇಲೆ ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ? ಎನ್ಕ್ವೈರಿ ಮಾಡಿ. ನಮ್ಮಂಥವ್ರೆಲ್ಲ ಸಾಧಾರಣ ಜನ ಆದರೆ ಬಿಡ್ತೀರಾ? ನೀವು ಬಿಡ್ತೀರಾ? ಏನೆಲ್ಲ ಮಾಡ್ತೀರಾ? ಯಾಕಿಲ್ಲಿ ಹೀಗಾಗ್ತಾ ಇಲ್ಲ? ಇದೆಲ್ಲ ನಾವು ಧ್ವನಿ ಎತ್ತಿ ಕೇಳ್ತೀವಿ, ಕೇಳ್ತಾನೆ ಇರ್ತೀವಿ. ನಮಗೆ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ನಾವೆಲ್ಲ ಸಂಡೇ ಸಿಗೋಣ 6ನೇ ತಾರೀಕು ಸೌಜನ್ಯ ನ್ಯಾಯಯಾತ್ರೆಯಲ್ಲಿ. ನಮಸ್ಕಾರ.